ಬಾಲ್ಕಿ ಸೂರ್ಯಪಾನದಂತೆ ನಿಮ್ಮ ಒಂದು ವಿದ್ಯಾರ್ಥಿನಿ ಹಾಡಿರೋದು ಸರ್ ತುಂಬಾ ಟ್ರೆಂಡ್ ಆಗ್ತಾ ಇದೆ ಇತ್ತೀಚೆಗೆ. ವಿದ್ಯಾರ್ಥಿನಿ ಹಾಡಿದ ಹಾಡು ಅದು ಬಹಳ ಟ್ರೆಂಡ್ ಆಗ್ತಾ ಇದೆ. ಅದು ನಮ್ಮ ನಮ್ಮ ಬಿರುಗಾಳಿ ಸಿನಿಮಾದ ಹಾಡು. 17 ವರ್ಷದ ಹಿಂದೆ 2008-9ರಲ್ಲಿ ಆ ಸಿನಿಮಾ ಶೂಟಿಂಗ್ ಮಾಡಿ ಆ ಸಿನಿಮಾ ಕಂಪೋಸ್ ಮಾಡಿರೋದು ಅರ್ಜುನ್ ಅವರು. ಅದು ಭಾಳ ಜನರಿಗೆ ಇಷ್ಟ ಆಗ್ತಾ ಇದೆ ಇವತ್ತಿನ ದಿನ. ನನಗೆ ಭಾಳ ಸಂತೋಷ. ನಮಗೆ ಸಂಗೀತಕ್ಕೆ ಒಂದು ಟೈಮ್ ಅನ್ನೋದಿಲ್ಲ. ಸಂಗೀತ ಅನ್ನೋ ಒಂದು ಟೈಮ್ಲೆಸ್ನೆಸ್ ಅನ್ನೋದಿದೆ. ಸಂಗೀತದ ಶಕ್ತಿ ಎಷ್ಟು ಜನರಿಗೆ ರೀಚ್ ಮಾಡ್ಬೋದು, ಎಷ್ಟು ಬಹುಶಃ ಆ ಬಾಲಕಿ ವಿದ್ಯಾರ್ಥಿನಿ ಒಂದು 2-3 ವರ್ಷದ ಹುಡುಗಿ ಆಗಿದ್ಲೋ ಏನೋ ಯಾವ ಸಿನಿಮಾದ ಹಾಡು ಬಂದಾಗ. ಬಟ್ ಇವಾಗಲೂ ಕೂಡ ಆ ಕನೆಕ್ಷನ್ ಇದೆ. ಅಷ್ಟು ಚೆನ್ನಾಗಿ ಹಾಡು ಬಂದಿತ್ತು. ಮತ್ತು ನಾವು ಕೂಡ ಆ ಸಿನಿಮಾದ ಶೂಟಿಂಗ್ ಮಾಡಿದಾಗ ಮಲೇಷಿಯಾನಲ್ಲಿ ಶೂಟಿಂಗ್ ಮಾಡಿದ್ವಿ. ಅದು ಕೂಡ ಆ ನೆನಪುಗಳು ನನಗೂ ಕೂಡ ಇವತ್ತಿಗೂ ಜ್ಞಾಪಕ ಇದೆ. ಅಂದರೆ ಅದು ಜನರಿಗೆ ಇವತ್ತಿನ ಜೆನರೇಷನ್ಗೆ ಜನರೇಷನ್ಗೆ ಇಷ್ಟ ಆಗ್ತಾ ಇರೋದು ಖುಷಿಕರ ವಿಚಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಬಾಲಕಿಯ ವಿದ್ಯಾರ್ಥಿನಿ ಇದೇ ಥರ ಒಂದು ಕಾನ್ಫಿಡೆಂಟ್ ಆಗಿ ಹಾಡು ಹಾಡ್ತಾ ಇಲ್ಲಿ. ನಾನೇನು ಕೇಳ್ಪಟ್ಟೆ ಅಂದರೆ ಅವ್ರ ಫ್ರೆಂಡ್ಸನ್ನ ನಗ್ಸೋಕ್ಕೋಸ್ಕರ ಸಂತೋಷ ಕೊಡೋಕೆ ಹಾಡು ಹಾಡಿದ್ದಾರೆ. ಸಂತೋಷ. ಈ ರೀತಿ ಸಂಗೀತನ ಅವ್ರವ್ರ ರೀತಿನಲ್ಲಿ ಅವ್ರವ್ರ ಇಂಟರ್ಪ್ರಿಟೇಷನಲ್ಲಿ ಹಾಡು ಹಾಡಿದಷ್ಟು ಅದು ಇನ್ನೂ ಮ್ಯೂಸಿಕ್ಗೆ ಒಳ್ಳೆಯದು, ಕಲೆಗೆ ಒಳ್ಳೆಯದು, ಜನರ ಸಂತೋಷಕ್ಕೂ ಒಳ್ಳೆಯದು. ಸೊ ಈ ರೀತಿ ನೀವು ಮಾಡ್ತಾ ಇರಿ, ಜನರಿಗೂ ಸಂತೋಷ ಕೊಡ್ತಾ ಇರಿ. ಯಾರಿಗೊತ್ತು ಇನ್ನೂ ಒಂದು 2-3 ಹಾಡು ಟ್ರೆಂಡ್ ಆಗುತ್ತೆ ಅಂತ ಅನ್ಸುತ್ತೆ. ಸೊ ಒಳ್ಳೇದಾಗ್ಲಿ. ಇದೇ ತರ ವೆರಿ ಗುಡ್. ಆ ಬಿರುಗಾಳಿ ಸಿನಿಮಾದಲ್ಲಿ ಅರ್ಜುನ್ ಅವರು ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ನನಗೂ ಕೂಡ ಆ ಮಧುರಾಪಿಸಿ ಮಾತಿಗೆ ಹಾಡಾಗಿರ್ಬೋದು, ಅನೇಕ ಹಾಡುಗಳು ಬಹಳ ಇಷ್ಟ ಆಗಿದೆ. ಇವತ್ತಿಗೂ ಜನ ಇಷ್ಟಪಡ್ತಾರೆ. ಹೂವಿನ ಬಾಡದಂತೆ ಇಸ್ ಅ ವೆರಿ ಮೆಲೋಡಿಯಸ್ ಸಾಂಗ್. ಅದು ಆ ಸಾಹಿತ್ಯನೂ ಜಯಂತ್ ಕಾಯ್ಕಿಣಿಯವ್ರು ಬರೆದಿದ್ದಾರೆ ಅನ್ಸುತ್ತೆ. ಅದು ಕೂಡ ಭಾಳ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇವಾಗ ಬೇರೆ ಬೇರೆ ಮೀಡಿಯಾ, ಈ ರೇಡಿಯೋ ಸಿಟಿಗಳು ಅಥವಾ ಬೇರೆ ಬೇರೆ ಮೀಡಿಯಾನು ಅದನ್ನು ರೀಮಿಕ್ಸ್ ಥರ ಮಾಡಿ ಬೇರೆ ಬೇರೆ ಥರ ಫ್ರೆಶ್ ಆಗಿ ತರ್ತಾ ಇದ್ದಾರೆ. ವಂಡರ್ಫುಲ್. ಭಾಳ ಸಂತೋಷ. ಕಲೆಗೆ ಅದಕ್ಕೆ ಕೊನೆನೇ ಇಲ್ಲ. ಅದಕ್ಕೆ ಹೊಸ ರೀತಿ ತಂದಷ್ಟು ಅದು ನಮ್ಗೆ ಇನ್ನೂ ಸಂತೋಷ ಆಗುತ್ತೆ. ಸೊ ಭಾಳ ಸಂತೋಷ ಆಗಿದೆ. ಬಾಲ್ಕಿ ಸೂರ್ಯಪಾನದಂತೆ ನಿಮ್ಮ ಒಂದು ವಿದ್ಯಾರ್ಥಿನಿ ಹಾಡಿರೋದು ಸರ್ ತುಂಬಾ ಟ್ರೆಂಡ್ ಆಗ್ತಾ ಇದೆ ಇತ್ತೀಚೆಗೆ. ವಿದ್ಯಾರ್ಥಿನಿ ಹಾಡಿದ ಹಾಡು ಅದು ಭಾಳ ಟ್ರೆಂಡ್ ಆಗ್ತಾ ಇದೆ. ಅದು ನಮ್ಮ ಬಿರುಗಾಳಿ ಸಿನಿಮಾದ ಹಾಡು. 17 ವರ್ಷದ ಹಿಂದೆ 2008-9ರಲ್ಲಿ ಆ ಸಿನಿಮಾ ಶೂಟಿಂಗ್ ಮಾಡಿ ಆ ಸಿನಿಮಾ ಕಂಪೋಸ್ ಮಾಡಿರೋದು ಅರ್ಜುನ್ ಅವರು. ಅದು ಭಾಳ ಜನರಿಗೆ ಇಷ್ಟ ಆಗ್ತಾ ಇದೆ ಇವತ್ತಿನ ದಿನ. ನನಗೆ ಭಾಳ ಸಂತೋಷ. ನಮಗೆ ಸಂಗೀತಕ್ಕೆ ಒಂದು ಟೈಮ್ ಅನ್ನೋದಿಲ್ಲ. ಸಂಗೀತ ಅನ್ನೋ ಒಂದು ಟೈಮ್ಲೆಸ್ನೆಸ್ ಅನ್ನೋದಿದೆ. ಸಂಗೀತದ ಶಕ್ತಿ ಎಷ್ಟು ಜನರಿಗೆ ರೀಚ್ ಮಾಡ್ಬೋದು, ಎಷ್ಟು ಬಹುಶಃ ಆ ಬಾಲಕಿ ವಿದ್ಯಾರ್ಥಿನಿ ಒಂದು 2-3 ವರ್ಷದ ಹುಡುಗಿ ಆಗಿದ್ಲೋ ಏನೋ ಯಾವ ಸಿನಿಮಾದ ಹಾಡು ಬಂದಾಗ. ಬಟ್ ಇವಾಗಲೂ ಕೂಡ ಆ ಕನೆಕ್ಷನ್ ಇದೆ. ಅಷ್ಟು ಚೆನ್ನಾಗಿ ಹಾಡು ಬಂದಿತ್ತು. ಮತ್ತು ನಾವು ಕೂಡ ಆ ಸಿನಿಮಾದ ಶೂಟಿಂಗ್ ಮಾಡಿದಾಗ ಮಲೇಷಿಯಾನಲ್ಲಿ ಶೂಟಿಂಗ್ ಮಾಡಿದ್ವಿ. ಅದು ಕೂಡ ಆ ನೆನಪುಗಳು ನನಗೂ ಕೂಡ ಇವತ್ತಿಗೂ ಜ್ಞಾಪಕ ಇದೆ. ಅಂದರೆ ಅದು ಜನರಿಗೆ ಇವತ್ತಿನ ಜೆನರೇಷನ್ಗೆ ಜನರೇಷನ್ಗೆ ಇಷ್ಟ ಆಗ್ತಾ ಇರೋದು ಖುಷಿಕರ ವಿಚಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಬಾಲಕಿಯ ವಿದ್ಯಾರ್ಥಿನಿ ಇದೇ ಥರ ಒಂದು ಕಾನ್ಫಿಡೆಂಟ್ ಆಗಿ ಹಾಡು ಹಾಡ್ತಾ ಇಲ್ಲಿ. ನಾನೇನು ಕೇಳ್ಪಟ್ಟೆ ಅಂದರೆ ಅವ್ರ ಫ್ರೆಂಡ್ಸನ್ನ ನಗ್ಸೋಕ್ಕೋಸ್ಕರ ಸಂತೋಷ ಕೊಡೋಕೆ ಹಾಡು ಹಾಡಿದ್ದಾರೆ. ಸಂತೋಷ. ಈ ರೀತಿ ಸಂಗೀತನ ಅವ್ರವ್ರ ರೀತಿನಲ್ಲಿ ಅವ್ರವ್ರ ಇಂಟರ್ಪ್ರಿಟೇಷನಲ್ಲಿ ಹಾಡು ಹಾಡಿದಷ್ಟು ಅದು ಇನ್ನೂ ಮ್ಯೂಸಿಕ್ಗೆ ಒಳ್ಳೆಯದು, ಕಲೆಗೆ ಒಳ್ಳೆಯದು, ಜನರ ಸಂತೋಷಕ್ಕೂ ಒಳ್ಳೆಯದು. ಸೊ ಈ ರೀತಿ ನೀವು ಮಾಡ್ತಾ ಇರಿ, ಜನರಿಗೂ ಸಂತೋಷ ಕೊಡ್ತಾ ಇರಿ. ಯಾರಿಗೊತ್ತು ಇನ್ನೂ ಒಂದು 2-3 ಹಾಡು ಟ್ರೆಂಡ್ ಆಗುತ್ತೆ ಅಂತ ಅನ್ಸುತ್ತೆ. ಸೊ ಒಳ್ಳೇದಾಗ್ಲಿ. ಇದೇ ತರ ವೆರಿ ಗುಡ್. ಆ ಬಿರುಗಾಳಿ ಸಿನಿಮಾದಲ್ಲಿ ಅರ್ಜುನ್ ಅವರು ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ನನಗೂ ಕೂಡ ಆ ಮಧುರಾಪಿಸಿ ಮಾತಿಗೆ ಹಾಡಾಗಿರ್ಬೋದು, ಅನೇಕ ಹಾಡುಗಳು ಬಹಳ ಇಷ್ಟ ಆಗಿದೆ. ಇವತ್ತಿಗೂ ಜನ ಇಷ್ಟಪಡ್ತಾರೆ. ಹೂವಿನ ಬಾಡದಂತೆ ಇಸ್ ಅ ವೆರಿ ಮೆಲೋಡಿಯಸ್ ಸಾಂಗ್. ಅದು ಆ ಸಾಹಿತ್ಯನೂ ಜಯಂತ್ ಕಾಯ್ಕಿಣಿಯವ್ರು ಬರೆದಿದ್ದಾರೆ ಅನ್ಸುತ್ತೆ. ಅದು ಕೂಡ ಭಾಳ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇವಾಗ ಬೇರೆ ಬೇರೆ ಮೀಡಿಯಾ, ಈ ರೇಡಿಯೋ ಸಿಟಿಗಳು ಅಥವಾ ಬೇರೆ ಬೇರೆ ಮೀಡಿಯಾನು ಅದನ್ನು ರೀಮಿಕ್ಸ್ ಥರ ಮಾಡಿ ಬೇರೆ ಬೇರೆ ಥರ ಫ್ರೆಶ್ ಆಗಿ ತರ್ತಾ ಇದ್ದಾರೆ. ವಂಡರ್ಫುಲ್. ಭಾಳ ಸಂತೋಷ. ಕಲೆಗೆ ಅದಕ್ಕೆ ಕೊನೆನೇ ಇಲ್ಲ. ಅದಕ್ಕೆ ಹೊಸ ರೀತಿ ತಂದಷ್ಟು ಅದು ನಮ್ಗೆ ಇನ್ನೂ ಸಂತೋಷ ಆಗುತ್ತೆ. ಸೊ ಭಾಳ ಸಂತೋಷ ಆಗಿದೆ. ಬಾಲ್ಕಿ ಸೂರ್ಯಪಾನದಂತೆ ನಿಮ್ಮ ಒಂದು ವಿದ್ಯಾರ್ಥಿನಿ ಹಾಡಿರೋದು ಸರ್ ತುಂಬಾ ಟ್ರೆಂಡ್ ಆಗ್ತಾ ಇದೆ ಇತ್ತೀಚೆಗೆ. ವಿದ್ಯಾರ್ಥಿನಿ ಹಾಡಿದ ಹಾಡು ಅದು ಭಾಳ ಟ್ರೆಂಡ್ ಆಗ್ತಾ ಇದೆ. ಅದು ನಮ್ಮ ಬಿರುಗಾಳಿ ಸಿನಿಮಾದ ಹಾಡು. 17 ವರ್ಷದ ಹಿಂದೆ 2008-9ರಲ್ಲಿ ಆ ಸಿನಿಮಾ ಶೂಟಿಂಗ್ ಮಾಡಿ ಆ ಸಿನಿಮಾ ಕಂಪೋಸ್ ಮಾಡಿರೋದು ಅರ್ಜುನ್ ಅವರು. ಅದು ಭಾಳ ಜನರಿಗೆ ಇಷ್ಟ ಆಗ್ತಾ ಇದೆ ಇವತ್ತಿನ ದಿನ. ನನಗೆ ಭಾಳ ಸಂತೋಷ. ನಮಗೆ ಸಂಗೀತಕ್ಕೆ ಒಂದು ಟೈಮ್ ಅನ್ನೋದಿಲ್ಲ. ಸಂಗೀತ ಅನ್ನೋ ಒಂದು ಟೈಮ್ಲೆಸ್ನೆಸ್ ಅನ್ನೋದಿದೆ. ಸಂಗೀತದ ಶಕ್ತಿ ಎಷ್ಟು ಜನರಿಗೆ ರೀಚ್ ಮಾಡ್ಬೋದು, ಎಷ್ಟು ಬಹುಶಃ ಆ ಬಾಲಕಿ ವಿದ್ಯಾರ್ಥಿನಿ ಒಂದು 2-3 ವರ್ಷದ ಹುಡುಗಿ ಆಗಿದ್ಲೋ ಏನೋ ಯಾವ ಸಿನಿಮಾದ ಹಾಡು ಬಂದಾಗ. ಬಟ್ ಇವಾಗಲೂ ಕೂಡ ಆ ಕನೆಕ್ಷನ್ ಇದೆ.
ಅಷ್ಟು ಚೆನ್ನಾಗಿ ಹಾಡು ಬಂದಿತ್ತು. ಮತ್ತು ನಾವು ಕೂಡ ಆ ಸಿನಿಮಾದ ಶೂಟಿಂಗ್ ಮಾಡಿದಾಗ ಮಲೇಷಿಯಾನಲ್ಲಿ ಶೂಟಿಂಗ್ ಮಾಡಿದ್ವಿ. ಅದು ಕೂಡ ಆ ನೆನಪುಗಳು ನನಗೂ ಕೂಡ ಇವತ್ತಿಗೂ ಜ್ಞಾಪಕ ಇದೆ. ಆ್ಯಂಡ್ ಅದು ಜನರಿಗೆ ಇವತ್ತಿನ ಜೆನರೇಷನ್ಗೆ ಜನರೇಷನ್ಗೆ ಇಷ್ಟ ಆಗ್ತಾ ಇರೋದು ಖುಷಿಕರ ವಿಚಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಬಾಲಕಿಯ ಆ ವಿದ್ಯಾರ್ಥಿನಿ ಇದೇ ಥರ ಒಂದು ಕಾನ್ಫಿಡೆಂಟ್ ಆಗಿ ಹಾಡು ಹಾಡ್ತಾ ಇರಲಿ. ನಾನೇನು ಕೇಳ್ಪಟ್ಟೆ ಅಂದರೆ ಅವ್ರ ಫ್ರೆಂಡ್ಸನ್ನು ನಗ್ಸೋಕ್ಕೋಸ್ಕರ ಸಂತೋಷ ಕೊಡೋಕೆ ಹಾಡು ಹಾಡಿದ್ದಾರೆ. ಸಂತೋಷ. ಈ ರೀತಿ ಸಂಗೀತನ ಅವ್ರವ್ರ ರೀತಿಯಲ್ಲಿ ಅವ್ರವ್ರ ಇಂಟರ್ಪ್ರಿಟೇಷನಲ್ಲಿ ಹಾಡು ಹಾಡಿದಷ್ಟು ಅದು ಇನ್ನೂ ಮ್ಯೂಸಿಕ್ಗೆ ಒಳ್ಳೆಯದು, ಕಲೆಗೆ ಒಳ್ಳೆಯದು, ಜನರ ಸಂತೋಷಕ್ಕೂ ಒಳ್ಳೆಯದು. ಸೊ ಈ ರೀತಿ ನೀವು ಮಾಡ್ತಾ ಇರಿ, ಜನರಿಗೂ ಸಂತೋಷ ಕೊಡ್ತಾ ಇರಿ. ಯಾರಿಗೊತ್ತು ಇನ್ನೂ ಒಂದು 2-3 ಹಾಡು ಟ್ರೆಂಡ್ ಆಗುತ್ತೆ ಅಂತ ಅನ್ಸುತ್ತೆ. ಸೊ ಒಳ್ಳೇದಾಗಲಿ. ಇದೇ ತರ ವೆರಿ ಗುಡ್. ಆ ಬಿರುಗಾಳಿ ಸಿನಿಮಾದಲ್ಲಿ ಅರ್ಜುನ್ ಅವರು ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ನನಗೂ ಕೂಡ ಆ ಮಧುರಾಪಿಸು ಮಾತಿಗೆ ಹಾಡಾಗಿರ್ಬೋದು, ಅನೇಕ ಹಾಡುಗಳು ಬಹಳ ಇಷ್ಟ ಆಗಿದೆ. ಇವತ್ತಿಗೂ ಜನ ಇಷ್ಟಪಡ್ತಾರೆ. ಹೂವಿನ ಬಾಡದಂತೆ ಇಸ್ ಅ ವೆರಿ ಮೆಲೋಡಿಯಸ್ ಸಾಂಗ್. ಅದು ಆ ಸಾಹಿತ್ಯನೂ ಜಯಂತ್ ಕಾಯ್ಕಿಣಿಯವ್ರು ಬರೆದಿದ್ದಾರೆ ಅನ್ಸುತ್ತೆ. ಅದು ಕೂಡ ಭಾಳ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇವಾಗ ಬೇರೆ ಬೇರೆ ಮೀಡಿಯಾ, ಈ ರೇಡಿಯೋ ಸಿಟಿಗಳು ಅಥವಾ ಬೇರೆ ಬೇರೆ ಮೀಡಿಯಾನು ಅದನ್ನು ರೀಮಿಕ್ಸ್ ಥರ ಮಾಡಿ ಬೇರೆ ಬೇರೆ ಥರ ಫ್ರೆಶ್ ಆಗಿ ತರ್ತಾ ಇದ್ದಾರೆ. ವಂಡರ್ಫುಲ್. ಭಾಳ ಸಂತೋಷ. ಕಲೆಗೆ ಅದಕ್ಕೆ ಕೊನೆನೇ ಇಲ್ಲ. ಅದಕ್ಕೆ ಹೊಸ ರೀತಿ ತಂದಷ್ಟು ಅದು ನಮ್ಗೆ ಇನ್ನೂ ಸಂತೋಷ ಆಗುತ್ತೆ. ಸೊ ಭಾಳ ಸಂತೋಷ ಆಗಿದೆ. ಬಾಲ್ಕಿ ಹೂವಿನ ಬಾಣದಂತೆ ನಿಮ್ಮ ಒಂದು ವಿದ್ಯಾರ್ಥಿನಿ ಹಾಡಿರೋದು ಸರ್ ತುಂಬಾ ಟ್ರೆಂಡ್ ಆಗ್ತಾ ಇದೆ ಇತ್ತೀಚೆಗೆ. ವಿದ್ಯಾರ್ಥಿನಿ ಹಾಡಿರೋ ಹಾಡು ಅದು ಭಾಳ ಟ್ರೆಂಡ್ ಆಗ್ತಾ ಇದೆ. ಅದು ನಮ್ಮ ಬಿರುಗಾಳಿ ಸಿನಿಮಾದ ಹಾಡು. 17 ವರ್ಷದ ಹಿಂದೆ 2008-2009ರಲ್ಲಿ ಆ ಸಿನಿಮಾ ಶೂಟಿಂಗ್ ಮಾಡಿ ಆ ಸಿನಿಮಾ ಕಂಪೋಸ್ ಮಾಡಿರೋದು ಅರ್ಜುನ್ ಅವರು. ಅದು ಭಾಳ ಜನರಿಗೆ ಇಷ್ಟ ಆಗ್ತಾ ಇದೆ ಇವತ್ತಿನ ದಿನ. ನನಗೆ ಭಾಳ ಸಂತೋಷ. ನಮಗೆ ಸಂಗೀತಕ್ಕೆ ಒಂದು ಟೈಮ್ ಅನ್ನೋದಿಲ್ಲ. ಸಂಗೀತ ಅನ್ನೋ ಒಂದು ಟೈಮ್ಲೆಸ್ನೆಸ್ ಅನ್ನೋದಿದೆ. ಸಂಗೀತದ ಶಕ್ತಿ ಎಷ್ಟು ಜನರಿಗೆ ರೀಚ್ ಮಾಡ್ಬೋದು, ಎಷ್ಟು ಬಹುಶಃ ಆ ಬಾಲಕಿ ವಿದ್ಯಾರ್ಥಿನಿ ಒಂದು 2-3 ವರ್ಷದ ಹುಡುಗಿ ಆಗಿದ್ಲೋ ಏನೋ ಯಾವ ಸಿನಿಮಾದ ಹಾಡು ಬಂದಾಗ. ಬಟ್ ಇವಾಗಲೂ ಕೂಡ ಆ ಕನೆಕ್ಷನ್ ಇದೆ. ಅಷ್ಟು ಚೆನ್ನಾಗಿ ಹಾಡು ಬಂದಿತ್ತು. ಮತ್ತು ನಾವು ಕೂಡ ಆ ಸಿನಿಮಾದ ಶೂಟಿಂಗ್ ಮಾಡಿದಾಗ ಮಲೇಷಿಯಾನಲ್ಲಿ ಶೂಟಿಂಗ್ ಮಾಡಿದ್ವಿ. ಅದು ಕೂಡ ಆ ನೆನಪುಗಳು ನನಗೂ ಕೂಡ ಇವತ್ತಿಗೂ ಜ್ಞಾಪಕ ಇದೆ. ಆ್ಯಂಡ್ ಅದು ಜನರಿಗೆ ಇವತ್ತಿನ ಜೆನರೇಷನ್ಗೆ ಇಷ್ಟ ಆಗ್ತಾ ಇರೋದು ಖುಷಿಕರ ವಿಚಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಬಾಲಕಿಯ ಆ ವಿದ್ಯಾರ್ಥಿನಿ ಇದೇ ಥರ ಒಂದು ಕಾನ್ಫಿಡೆಂಟ್ ಆಗಿ ಹಾಡು ಹಾಡ್ತಾ ಇರಲಿ. ನಾನೇನು ಕೇಳ್ಪಟ್ಟೆ ಅಂದರೆ ಅವ್ರ ಫ್ರೆಂಡ್ಸನ್ನು ನಗ್ಸೋಕ್ಕೋಸ್ಕರ ಸಂತೋಷ ಕೊಡೋಕೆ ಹಾಡು ಹಾಡಿದ್ದಾರೆ. ಸಂತೋಷ. ಈ ರೀತಿ ಸಂಗೀತನ ಅವ್ರವ್ರ ರೀತಿಯಲ್ಲಿ ಅವ್ರವ್ರ ಇಂಟರ್ಪ್ರಿಟೇಷನಲ್ಲಿ ಹಾಡು ಹಾಡಿದಷ್ಟು ಅದು ಇನ್ನೂ ಮ್ಯೂಸಿಕ್ಗೆ ಒಳ್ಳೆಯದು, ಕಲೆಗೆ ಒಳ್ಳೆಯದು, ಜನರ ಸಂತೋಷಕ್ಕೂ ಒಳ್ಳೆಯದು. ಸೊ ಈ ರೀತಿ ನೀವು ಮಾಡ್ತಾ ಇರಿ, ಜನರಿಗೂ ಸಂತೋಷ ಕೊಡ್ತಾ ಇರಿ. ಯಾರಿಗೊತ್ತು ಇನ್ನೂ ಒಂದು 2-3 ಹಾಡು ಟ್ರೆಂಡ್ ಆಗುತ್ತೆ ಅಂತ ಅನ್ಸುತ್ತೆ. ಸೊ ಒಳ್ಳೇದಾಗಲಿ. ಇದೇ ತರ ವೆರಿ ಗುಡ್. ಆ ಬಿರುಗಾಳಿ ಸಿನಿಮಾದಲ್ಲಿ ಅರ್ಜುನ್ ಅವರು ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ನನಗೂ ಕೂಡ ಆ ಮಧುರಾಪಿಸು ಮಾತಿಗೆ ಹಾಡಾಗಿರ್ಬೋದು, ಅನೇಕ ಹಾಡುಗಳು ಬಹಳ ಇಷ್ಟ ಆಗಿದೆ. ಇವತ್ತಿಗೂ ಜನ ಇಷ್ಟಪಡ್ತಾರೆ. ಹೂವಿನ ಬಾಡದಂತೆ ಇಸ್ ಅ ವೆರಿ ಮೆಲೋಡಿಯಸ್ ಸಾಂಗ್. ಅದು ಆ ಸಾಹಿತ್ಯನೂ ಜಯಂತ್ ಕಾಯ್ಕಿಣಿಯವ್ರು ಬರೆದಿದ್ದಾರೆ ಅನ್ಸುತ್ತೆ. ಅದು ಕೂಡ ಭಾಳ